ದೇವರೇ ಕಾಪಾಡಬೇಕಪ್ಪ, ನಮಗೆ ಮನುಷ್ಯ ಕೈಲಿ ಏನಿಲ್ಲ ಅಂತ ಈಗಿನ ಮಾಡರ್ನ್ ಸರ್ಜನ್ಗಳೇ ಹೇಳ್ಬಿಡ್ತಾರೆ. ನಾವೆಲ್ಲ ನಮ್ಮ ಪ್ರಯತ್ನ ಮಾಡಿದ್ದೀವಿ, ಮಿಕ್ಕಿದ್ದನ್ನ ದೇವ್ರು ಬಿಟ್ಬಿಡಿ ಅಂತ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ಪೆಂಡುಲಮ್ ಸಹಾಯ ಮಾಡುತ್ತೆ. ಇತ್ತೀಚೆಗೆ ನನ್ನ ಕ್ಲಿನಿಕ್ ಬಂದಂತಹ ಒಂದು ವ್ಯಕ್ತಿ 6 ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಆಗಿರುತ್ತೆ. ದೇಹದ ಬೇರೆ ಭಾಗಗಳಿಗೆ ತುಂಬ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾನೆ. ಬಾಡಿ ಎಲ್ಲ ಸ್ಕ್ರ್ಯಾಚ್ ಆಗಿರುತ್ತೆ. ಅವನು ಯಾವಾಗಲೂ ಕೂಡ ಬಾಡಿ ಎಲ್ಲ ನೋವು ಅಂತ ಹೇಳ್ತಾ ಇರ್ತಾನೆ. ಅವನು ನೋಡದೇ ಇರುವಂತಹ ಡಾಕ್ಟರ್ಗಳೇ ಇಲ್ಲ. ಪೇಯ್ನ್ ಕಿಲ್ಲರ್ಗಳಾಯಿತು, ಆಯುರ್ವೇದಿಕ್ಕು, ಸಿದ್ಧ, ಪ್ರತಿಯೊಂದು ಚಿಕಿತ್ಸಾ ಆಯಾಮಗಳನ್ನು ಕೂಡ ಅವನು ಮಾಡಿರ್ತಾನೆ. ಅದು ಕೂಡ ಗುಣ ಕಾಣೋದೇ ಇಲ್ಲ. ನಾವು ಹೇಳ್ತೀವಿ ಎಲ್ಲ ಬಿಟ್ಟರು ಕೂಡ ದೇವರೇ ಕಾಪಾಡಬೇಕಪ್ಪ, ನಮಗೆ ಮನುಷ್ಯ ಕೈಲಿ ಏನಿಲ್ಲ ಅಂತ ಈಗಿನ ಮಾಡರ್ನ್ ಸರ್ಜನ್ಗಳೇ ಹೇಳ್ಬಿಡ್ತಾರೆ. ನಾವೆಲ್ಲ ನಮ್ಮ ಪ್ರಯತ್ನ ಮಾಡಿದ್ದೀವಿ, ಮಿಕ್ಕಿದ್ದನ್ನ ದೇವ್ರು ಬಿಟ್ಬಿಡಿ ಅಂತ. ದೇವರು ಅಂದರೆ ಬೇರೆ ಏನಲ್ಲ, ಅದು ಯಾವುದೇ ಒಂದು ರಿಲಿಜಿಯನ್ಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ಹೈಯರ್ ಸೆಲ್ಫ್ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಕೈಲಿ ಆಗದೆ ಇದ್ದಿರೋದಕ್ಕೆ ನಾವು ಕೈ ತೋರಿಸ್ತೀವಿ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ ಪೆಂಡುಲಮ್ ಸಹಾಯ ಮಾಡುತ್ತೆ. ಯಾವಾಗ ಆ ವ್ಯಕ್ತಿ, ಆ ಪೇಷಂಟ್ ಬಂದಲ್ಲ, ಮೈಕೈ ನೋವು ಎಲ್ಲ ಮಾಡಿದಾಗ ಎಲ್ಲ ಔಷಧಿ ಟ್ರೀಟ್ಮೆಂಟ್ ಎಲ್ಲ ಮುಗ್ದಿದೆ, ಅವ್ನಿಗೆ ಇನ್ನೇನು ಔಷಧಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಆದರೂ ಕೂಡ ಅವನ ದೇಹದಲ್ಲಿ ಸಿಕ್ಕಾಪಟ್ಟೆ ನೋವುಗಳು ತಡೆಯೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ. ಅಂತಹ ಟೈಮಲ್ಲಿ ಪೆಂಡುಲಮ್ ತಗೊಂಡು ಅವನಿಗೆ ಏನು ತೊಂದರೆ ಆಗಿರಬಹುದು, ಈ ತೊಂದರೆಗೆ ಏನು ಕಾರಣಗಳು, ಅದರದ್ದೇ ಒಂದು ವಿದ್ಯೆ ಕಲ್ತ್ಕೊಂಡಿರೋದ್ರಿಂದ ಅದರಿಂದ ಈ ಜನ್ಮದಲ್ಲವೇ ಅಲ್ಲ, ಅದು ಯಾವುದೋ ಒಂದು ಜನ್ಮಾಂತರದ ಒಂದು ತೊಂದರೆ ಇದೆ ಅಂತ ಗೊತ್ತಾಗಿ ಆ ಜನ್ಮಾಂತರದ ತೊಂದರೆಯನ್ನು ಹೌದು ಅಲ್ವೋ ಅಂತ ಅಂದ್ಬಿಟ್ಟು ಪರೀಕ್ಷೆ ಮಾಡಿ, ಎಲ್ಲ ಪೆಂಡುಲಮ್ಮಿಂದನೇ ಮಾಡಿ ಅದನ್ನು ನಿವಾರಣೆ ಮಾಡಿದಾಗ ಕೇವಲ ಒಂದು 10-15 ದಿವಸದಲ್ಲಿ ಅವನ ಮೈಕೆ ನೋವೆಲ್ಲ ಇಳಿದು ಹೋಗ್ಬಿಡುತ್ತೆ. ವೈಜ್ಞಾನಿಕವಾಗಿ ಹೇಗೆ ಸಾಬೀತು ಮಾಡ್ತೀರಾ ಇದಕ್ಕೆ? ಆಶ್ಚರ್ಯ ಆಗುತ್ತಲ್ವ? ಅಂತೂ ನಮ್ಮ ಗುರಿ ಏನಪ್ಪ ಅಂತಂದರೆ, ಯಾರೇ ಕಷ್ಟದಲ್ಲಿರಲಿ, ಯಾರೇ ಅನಾರೋಗ್ಯ ಪೀಡಿತರಾಗಿರಲಿ, ಎಲ್ಲ ಹಾದಿಗಳು ಕೂಡ ಯಾವಾಗಲೂ ಕ್ಲೋಸ್ ಆದಾಗ ಮತ್ತೊಂದು ಹಾದಿ ತೆಗೆದಿರುತ್ತೆ ಅಂತ ಹೇಳ್ತಾರಲ್ವ, ಅಲ್ಲಿಗೆ ಈ ಪೆಂಡುಲಮ್ ನಮಗೆ ಸಹಾಯ ಮಾಡುತ್ತೆ.